ಭ್ರಕುಟಿಯ ಹಿಡಿದು ನಿಟಿಲ ನಯನನ ಬೆರೆದಳು ಅಕ್ಕ ಮಹಾದೇವಿ, ಶಿಖಾಚಕ್ರವಿಡಿದು ಶಿವನ ಬೆರೆದಳು ಅಕ್ಕ ನಾಗಾಯಿ, ಪಶ್ಚಿಮ ಚಕ್ರವಿಡಿದು ಪರಮನಾದಳು ಕೂಡಲ ಸಂಗನ ಮರಳು ಮಗಳು ನೀಲಲೋಚನೆ. ಈ ವಚನವನ್ನು ಬಸವಣ್ಣನವರು ಉದ್ಧರಿಸಿ ಯಾವ ಹೆಣ್ಣಿನ ಮಹತ್ವವನ್ನು ಎತ್ತಿ ತೋರಿಸ್ತಾರೆ. ಹೆಣ್ಣಿನ ಮಹತ್ವ ಎತ್ತಿ ತೋರಿಸ್ತಾರೆ ಅಂತಂದರೆ ಇಲ್ಲದ್ದನ್ನು ಅವರು ಹೇಳೋದಿಲ್ಲ, ಅವರು ಸಾಧಿಸಿರುವಂಥ ಆ ಘಟ್ಟ, ಆ ಒಂದು ಮಟ್ಟ ಅವರು ತಿಳಿಸಿ ಹೇಳ್ತಾರೆ. ಅಕ್ಕ ಮಹಾದೇವಿಯು ಕೂಡ ಆತ್ಮಜ್ಞಾನಿಯಾಗಿದ್ದಳು, ನೀಲಾಂಬಿಕೆಯು ಕೂಡ ಆತ್ಮಜ್ಞಾನಿಯಾಗಿದ್ದಳು, ಯಾವ ಅಕ್ಕ ನಾಗಮ್ಮನವರು ಕೂಡ ಆತ್ಮಜ್ಞಾನಿಯಾಗಿದ್ದರು ಅನ್ನೋದನ್ನು ಈ ಒಂದು ರೀತಿಯಲ್ಲಿ ಚಕ್ರಗಳನ್ನು ಭೇದಿಸಿ ಹಾಗೆ ಆತ್ಮಜ್ಞಾನಿಯಾದರು ಅನ್ನೋದನ್ನು ಬಸವಣ್ಣನವರು ಹೇಳ್ತಾರೆ. ಬಸವಣ್ಣನವರು ಇಂಥ ಒಂದು ಹೆಣ್ಣಿನ ಬಗ್ಗೆ ಗೌರವವನ್ನು ಹೊಂದಿದ್ರಿಂದಲೇ, ಅವರಿಗೆ ತಮ್ಮ ಧರ್ಮದಲ್ಲಿ ಆಸ್ಪದ ಕೊಟ್ಟಿದ್ದರಿಂದಲೇ ಅವರು ಅಷ್ಟೊಂದು ಉನ್ನತಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಯಿತು. ಹೆಣ್ಣು ಜೀವನದ ಅವಿಭಾಜ್ಯ ಅಂಗ. ಯಾವ ಪುರುಷನ ಅರ್ಧಾಂಗಿ ಅಂತ ತಿಳ್ಕೊಂಡು ಕರೀತಾರಲ್ಲ, ಪುರುಷನ ಅರ್ಧಾಂಗಿ ಅಂತಂದರೆ ಪುರುಷನ ಸಮಸಮವಾದಂಥ ಒಂದು ಭಾಗವುಳ್ಳವಳು ಅವಳು ಕೂಡ. ಆದರೆ ಅವಳ ಒಂದು ಸ್ವಭಾವ, ಅವಳಲ್ಲಿರುವಂಥ ಕೆಲವೊಂದು ವಿಷಯಗಳು ಪುರುಷನಕ್ಕಿಂತಲೂ ಭಿನ್ನವಾಗಿರ್ಬೋದು. ಆದರೆ ಸ್ತ್ರೀಯಲ್ಲಿ ಇರುವಂಥ ಸಮರ್ಪಣಾ ಭಾವ, ಸ್ತ್ರೀಯಲ್ಲಿರುವಂಥ ವಿಧೇಯತೆ, ಸ್ತ್ರೀಯಲ್ಲಿರುವಂಥ ಆ ಒಂದು ಚಾಕಚಕ್ಯತೆ, ಅವಳಲ್ಲಿರುವಂಥ ಒಂದು ಮೃದು ಸ್ವಭಾವ ಏನಿದೆ ಅದು ಮುಖ್ಯವಾಗಿಯೂ ಆಧ್ಯಾತ್ಮಕ್ಕೆ ಬೇಕಾಗಿರುವಂಥದ್ದು. ಆಧ್ಯಾತ್ಮದಲ್ಲಿಯೂ ಕೂಡ ಅಹಮ್ಮನ್ನು ಬಿಟ್ಬಿಟ್ಟು ಕಿಂಕರನಾಗಿರುವಂಥದ್ದು ಇದು ಆಧ್ಯಾತ್ಮಿಕ ಮೂಲ ಲಕ್ಷಣ. ಸರ್ವರು ಕೂಡ ಅಹಮ್ಮನ್ನು ಮರೆತುಬಿಟ್ಟು ಅವನು ದಾಸೋಹಂ ಭಾವವನ್ನು ತಳೆದಾಗಲೇ ಅವನು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ. ಕಾರಣ ಏನಂತಂದರೆ, ಯಾವ ಪರಮಾತ್ಮನು ನಿರಾಕಾರ, ನಿರ್ಗುಣ, ಪರಬ್ರಹ್ಮ ಎಂದು ಏನೆಲ್ಲ ವರ್ಣನೆ ಕೊಡ್ತಾರೆ. ಆದರೆ ಆ ಪರಮಾತ್ಮನು ಅಂಥ ನಿರ್ಮಲವಾಗಿರುವಂಥ, ನಿರಂಜನವಾಗಿರುವಂಥ ವಸ್ತು ಆಗಿರೋದ್ರಿಂದ, ಅವನ ಅಂಶವೇ ಆತ್ಮರೂಪದಲ್ಲಿ ನಮ್ಮಲ್ಲಿರೋದ್ರಿಂದ ನಾವು ಆ ಆತ್ಮರೂಪವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಮ್ಮ ಶರೀರ ಭಾವವನ್ನು ಅಂದರೆ ಅಹಮ್ಮನ್ನು ನಾವು ಮರೆತಿರಬೇಕು. ನಾವು ಅಹಮ್ಮನ್ನು ಮರೆತುಬಿಟ್ಟು ನಿಸ್ವಾರ್ಥಿಗಳು, ನಿಗರ್ವಿಗಳು ನಾವು ಆಗಿರಬೇಕಾಗ್ತದೆ. ಅದಕ್ಕೆ ಸಮರ್ಪಣಾ ಭಾವ, ಇದು ಸಮರ್ಪಣಾ ಭಾವ ಅಂದರೆ ಶರಣಾಗತಿ ಭಾವ. ಶರಣಾಗತಿ ಭಾವ ಮುಖ್ಯವಾಗಿ ಇರಬೇಕಾದುದರಿಂದಲೇ ಅಂಥ ಒಂದು ಪರಮಾತ್ಮನಿಗೆ ಶರಣಾದವರನ್ನು ಶರಣ ಅಂತ ಕರೆದ್ರು ಬಸವಣ್ಣನವರು. ಅಂಥ ಒಂದು ಶರಣ ಸ್ಥಿತಿ ಅದು ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಸ್ವಭಾವತವಾಗಿ ಬಂದಿರ್ತದೆ. ಯಾವ ಗಂಡು ಮಕ್ಕಳಲ್ಲಿ ಕೂಡ ಅದನ್ನು ಬರಬೇಕು ಅನ್ನುವಂಥದ್ದು ಈ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ. ಗಂಡು ಮಕ್ಕಳು ಕೂಡ ಶರಣಸತಿ ಲಿಂಗಪತಿ ಅದಕ್ಕೆಂತಲೇ ಹೇಳಿದ್ದು. ಅದಕ್ಕೆ ಇವನು ಸತಿಭಾವದಿಂದ, ಸಮರ್ಪಣಾ ಭಾವದಿಂದ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡಿರಬೇಕು, ಶರಣಾಗತನಾಗಿರಬೇಕು ಅಂತ. ಅದಕ್ಕೆ ಅಂಥ ಒಂದು ಹೆಣ್ಣು ಈ ಒಂದು ಸೃಷ್ಟಿಯಲ್ಲಿ ಪರಿಪೂರ್ಣವಾಗಿರುವಂಥ ಹಕ್ಕು, ಸ್ವಾತಂತ್ರ್ಯ ಪಡೀಲಿಲ್ಲ. ಯಾಕಂತ ಕೇಳಿದರೆ ಅವಳ ಒಂದು ದೈಹಿಕ ಬಲದ ಜೊತೆಗೆ ಮಾನಸಿಕ ಬಲವು ಕೂಡ, ಬೌದ್ಧಿಕ ಬಲವು ಕೂಡ ಮೊಟಕುಗೊಳಿಸಲ್ಪಟ್ಟು ಕುಬ್ಜಳಾಗಿ ಆಕೆ ಬೆಳೆದಳು. ಕಾರಣ ಏನು ಅಂತಂದರೆ ಆಕೆಗೆ ಹೊರಗಿನ ವ್ಯವಹಾರವನ್ನು ಗೊತ್ತು ಮಾಡಿಕೊಡದೆ ಆಕೆ ಹಡಿಯುವ ದುಡಿಯುವ ಯಂತ್ರ ಅಂತ ತಿಳ್ಕೊಂಡು ಮನೆಯೊಳಗೆ ಇಟ್ಟುಬಿಟ್ರು. ಅಂಥ ಒಂದು ಹೆಣ್ಣು ಯಾವ ಪುರುಷನ ಆಜ್ಞಾವರ್ತಿಯಾಗಿ ಅವನು ಹೇಳಿರುವಂಥದ್ದನ್ನು ಕೇಳ್ಕೊಳ್ತಾ, ಯಾವ ಮಕ್ಕಳನ್ನು ಹೆರ್ತಾ, ಮಕ್ಕಳನ್ನು ಸಾಕ್ತಾ, ಅವಳು ತನ್ನ ಜೀವನದಲ್ಲಿ ಆಕೆ ಕುಬ್ಜಳಾಗಿ ಬಿಟ್ಲು. ಹೊರಗಿನ ವ್ಯವಹಾರ ಜ್ಞಾನದ ಕಡೆಗೆ ಆಕೆಗೆ ಟೈಮ್ ಕೊಡೋಕ್ಕೆ, ಆಕೆಗೆ ಒಂದು ಲಕ್ಷ್ಯ ಕೊಡೋಕ್ಕೆ ಟೈಮ್ನೂ ಉಳಿಲಿಲ್ಲ. ಮತ್ತು ಅಂಥ ಒಂದು ವ್ಯವಹಾರದ ಕಡೆಗೆ ಆಕೆ ಲಕ್ಷ್ಯ ಹಾಕಬೇಕು ಅನ್ನುವಂಥ ಒಂದು ಉದ್ದೇಶ ಪುರುಷನಿಗೂ ಇರಲಿಲ್ಲ. ಅದಕ್ಕೆ ಆಕೆ ತನ್ನ ಅಜ್ಞಾವರ್ತಿಯಾಗಿ ಯಾವ ಜ್ಞಾನವನ್ನು ಪಡ್ಕೊಳ್ಳದೆ ತನ್ನ ಒಂದು ಅಧೀನದಲ್ಲಿ ಇದ್ದಿರಬೇಕು ಅನ್ನುವಂಥದ್ದು ಪುರುಷನ ಅಭಿಷ್ಟೆಯಾಗಿತ್ತು, ಆ ಪುರುಷನ ಒಂದು ಅನಿಸಿಕೆಯಾಗಿತ್ತು. ಆದ್ದರಿಂದ ಪುರುಷ ಹೆಣ್ಣನ್ನು 4 ಗೋಡೆಗಳ ಮಧ್ಯದಲ್ಲಿಯೇ ಇಟ್ಟು ಅವಳನ್ನು ತನ್ನ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿಕೊಂಡು, ಯಾವಳಾದರೂ ಒಬ್ಬಳು ಜ್ಞಾನಿ ಹೆಣ್ಣುಮಗಳಿದ್ರೆ, ರೀ ನಾನು ಅದನ್ನು ಮಾಡ್ತೀನಿ, ಅದನ್ನು ನೋಡ್ತೀನಿ, ನಿಮ್ಮ ಜೊತೆಗೆ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದಾಗ, ಲೇ ನಿನಗೇನು ತಿಳಿಯುತ್ತೆ, ಸುಮ್ಮನೆ ಮನ್ಯಾಗ ಕುಂತ್ಕೊಳ್ಳು, ನಿನಗದೆಲ್ಲ ಗೊತ್ತಾಗೋದಿಲ್ಲ, ನಿನಗದೆಲ್ಲ ತಿಳಿಯೋದಿಲ್ಲ ಅಂತ ತಾನು ಹೊರಗಿನ ವ್ಯವಹಾರದಲ್ಲಿ ತೊಡಗಿಸಿಕೊಂಡು
ಈ ಒಂದು ಪೇಪರ್ಗಳನ್ನು ಪೇಪರ್ಗಳನ್ನು ಓದೋದಾಗಲಿ, ಇನ್ನೊಬ್ಬರ ಜೊತೆಗೆ ಚರ್ಚೆ ಮಾಡೋದಾಗಲಿ, ಇನ್ನೊಬ್ಬರ ಒಂದು ಬೆಟ್ಟಿಗೆ ಹೋಗಿ ಒಂದು ಜ್ಞಾನವನ್ನು ತಿಳ್ಕೊಳ್ಳೋದಾಗಲಿ, ಈ ರೀತಿ ವ್ಯಾಪಕವಾಗಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಯಾವ ಪುರುಷನ ಒಂದು ಬುದ್ಧಿ ಅದು ಡೆವಲಪ್ ಆಯಿತು, ಅದು ಒಂದು ಸಮಾಜದಲ್ಲಿ ಬಹಳಷ್ಟು ರೀತಿಯಲ್ಲಿ ಒಂದು ಶಕ್ತಿಯನ್ನು ಪಡ್ಕೊಂಡು ಅವನು ಧರ್ಮದಲ್ಲಿಯೂ ಕೂಡ ಅಧ್ಯಾತ್ಮದಲ್ಲಿಯೂ ಕೂಡ ಶಕ್ತ ಅನ್ನಿಸ್ಕೊಳ್ಳೋ ಮಟ್ಟಿನಲ್ಲಿ ಅವನು ಬೆಳೆದು ಬಿಟ್ಟ. ಈ ಒಂದು ಹೆಣ್ಣು ಗಂಡಿನಲ್ಲಿ ಬುದ್ಧಿಯಲ್ಲಿ ವ್ಯತ್ಯಾಸ ಇಲ್ಲ, ಇಬ್ಬರ ಮೆದುಳು ಕೂಡ ಸಮಾನಾಂತರದಲ್ಲಿ ಪರಮಾತ್ಮನ ಸೃಷ್ಟಿಸಿದ್ದಾನೆ ಅಂತ ವಿಜ್ಞಾನ ಹೇಳ್ತದೆ. ಅಂತ ಒಬ್ಬ ಹೆಣ್ಣು ಅವಳ ಒಂದು ಸ್ವಭಾವದಲ್ಲಿ ವ್ಯತ್ಯಾಸ ದೇವರು ಮಾಡಿದ್ದು ಇದು ಖಂಡಿತ. ಹೆಂಗಂತಂದರೆ ಹೆಣ್ಣು ವಿಧೇಯತೆಯನ್ನು ತೋರ್ತಾಳೆ, ಅವಳು ಶರಣಾಗತಿ ಭಾವವನ್ನು ತೋರ್ತಾಳೆ, ಅವಳು ಮೃದು ಸ್ವಭಾವದವಳಾಗಿರ್ತಾಳೆ, ಪ್ರೀತಿ ಉಳ್ಳವಳಾಗಿರ್ತಾಳೆ. ಅಂತ ಒಬ್ಬ ಹೆಣ್ಣು ಯಾವುದೇ ಒಂದು ಸಮಸ್ಯೆನ ಹಿಂಸೆಯನ್ನು ಕ್ರಿಯೇಟ್ ಮಾಡೋದಿಲ್ಲ. ಎಲ್ಲ ಯುದ್ಧಗಳಾಗಿರೋದು ಯಾವ ಪುರುಷನಿಂದಲೇ ಹೊರತಾಗಿ ಸ್ತ್ರೀಯಿಂದಲ್ಲ. ಆ ಯುದ್ಧಗಳು ಪುರುಷನಿಂದ ಸೃಷ್ಟಿಯಾಗಿಬಿಟ್ಟು ಅದರಲ್ಲಿ ಎಲ್ಲ ಪುರುಷ ವರ್ಗ ಅಳೆದುಬಿಟ್ಟು ಮತ್ತು ಕಷ್ಟ ಸ್ತ್ರೀಯಳಿಗೆನೆ. ಹೆಣ್ಣು ಅಬಲೆ ಅಂತ ಹೇಳ್ತಾರೆ, ಆದರೆ ಈಗ ಗಂಡ ಹೆಂಡತಿಯಲ್ಲಿ ಗಂಡ ತೀರ್ಕೊಂಡು ಹೆಣ್ಮಗಳು ಒಬ್ಬಳೇ ಉಳಿದಳು, ಅವಳಿಗೆ ಒಂದು 2-3 ಮಕ್ಕಳು ಕೂಡ ಆಕೆ ಜೊತೆಗಿದ್ರು ಅಂತಂದರೆ ಆಕೆ ಇನ್ನೊಂದು ಲಗ್ನವಾಗದೆ ಮಕ್ಕಳಿಗಾಗಿ ತನ್ನ ಜೀವನವನ್ನು ಸವಿಸ್ತಾಳೆ. ಆ ಮಕ್ಕಳನ್ನು ತನ್ನ ಜೊತೆಗಿಟ್ಟುಕೊಂಡು ದುಡಿದು ಆ ಮಕ್ಕಳನ್ನು ಸಾಕಿ ಸಲಹಿ ವಿದ್ಯಾವಂತರನ್ನಾಗಿ ಮಾಡಿ ಅವರಿಗೆ ದೊಡ್ಡವರನ್ನಾಗಿ ಮಾಡ್ತಾಳೆ. ಆಕೆ ಇನ್ನೊಂದು ಮರುಮದುವೆ ಮಾಡಿಕೊಳ್ಳಲಿಕ್ಕೆ ಅಪೇಕ್ಷೆ ಮಾಡೋದಿಲ್ಲ. ಕರುಣಾಮೂರ್ತಿಯೂ ಹೌದು. ಆಕೆ ಆ ಮಕ್ಕಳನ್ನು ಸಲಹಿ ಕೊನೆ ತನಕ ಒಯ್ತಾಳೆ ಅಂತಂದಾಗ ಅವಳು ಬಲವಂತಳು ಹೌದು. ಆದರೆ ಪುರುಷ ಮಾತ್ರ ಅವನ ಹೆಂಡತಿ ತೀರಿದ 3 ದಿವಸದಲ್ಲಿ ಅವನು ಮರು ಮದುವೆಯ ವಿಚಾರವನ್ನು ಮಾಡ್ತಾನೆ. ಮಕ್ಕಳಿದ್ರೂ ಕೂಡ ಆ ಮಕ್ಕಳನ್ನೆವ ಹೇಳ್ತಾನೆ, ಈ ಮಕ್ಕಳನ್ನು ನೋಡೋರು ಯಾರು, ಅದಕ್ಕೆ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಬೇಕಾಗತ್ತೆ ಅಂತ. ಮದುವೆ ಮಾಡಿಕೊಂಡ ಬಳಿಕ ಆ ಒಂದು ಸ್ಥಿತಿಗತಿ ಹೇಗಾಗುತ್ತೋ ಅದು ದೇವರೇ ಬಲ್ಲ. ಹಾಗೆ ಮರು ಮದುವೆಯನ್ನು ಮಾಡಿಕೊಂಡು ತನ್ನ ಮನದ ದುರ್ಬಲತೆಯನ್ನು ಸೃಷ್ಟಿ ಮಾಡ್ತಾನೆ ಪುರುಷ. ಆದರೆ ಸ್ತ್ರೀ ಮಾತ್ರ ಅದನ್ನು ಮರು ಮದುವೆ ಮಾಡಿಕೊಳ್ಳದೇ ಅದನ್ನು ನಿಭಾಯಿಸ್ತಾಳೆ. ಎಷ್ಟೋ ಸ್ತ್ರೀಯರು ಇವತ್ತು ನಾವು ಮದುವೆ ಮಾಡಿಕೊಳ್ಳದೆ ಇರುವಂಥ ಒಂದು ಶರಣೀಯರು ಭಾಳ ಒಂದು ಶ್ರೇಷ್ಠರು ಅಂತ ನಾವು ಮಹತ್ವವನ್ನು ಕೊಡ್ತೀವಿ. ಶರಣರು ಹೆಣ್ಣು ಕೂಡ ಕಡಿಮೆಯಲ್ಲ, ಅವಳು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರರು ಹೇಳುವಂತೆ ಹೆಣ್ಣಿನಲ್ಲಿರುವಂಥ ಜ್ಞಾನ ಶಕ್ತಿಯನ್ನು ಅರ್ಥೈಸಿಕೊಂಡು ಅವಳಿಗೂ ಕೂಡ ಸಂಸ್ಕಾರ ಕೊಟ್ಟರೆ, ಅವಳಿಗೂ ಕೂಡ ಆಸ್ಪದ ಕೊಟ್ಟರೆ, ಅವಳಿಗೂ ಕೂಡ ಅಧಿಕಾರ ಕೊಟ್ಟರೆ ಅವಳು ಕೂಡ ಮೇಲೇರಬಲ್ಲಳು, ಅಂಥ ಒಂದು ಶಕ್ತಿಯನ್ನು ಪಡ್ಕೊಳ್ಳಬಲ್ಲಳು ಅನ್ನುವಂಥ ಒಂದು ನಿಟ್ಟಿನಲ್ಲಿ ವಿಚಾರಿಸಿ ಬಸವಣ್ಣನವರು ಆ ಕರ್ತೃತ್ವ ಶಕ್ತಿಯುಳ್ಳಂಥ ಬಸವಣ್ಣನವರು ಹೆಣ್ಣು ಮಕ್ಕಳಿಗೂ ಕೂಡ ಸಮಾನಾಂತರದಲ್ಲಿ ಅವರನ್ನು ತಮ್ಮ ಜೊತೆಗೆ ಕೂಡುವಂಥ ಒಂದು ಆಸ್ಪದವನ್ನು ಒದಗಿಸಿಕೊಡ್ತಾರೆ. ಅವರಿಗೂ ಕೂಡ ಈ ಧರ್ಮವನ್ನು ಆಚರಣೆ ಮಾಡುವಂಥದ್ದು ಅಧಿಕಾರ ಕೊಡೋದಷ್ಟೇ ಅಲ್ಲ, ಅವರು ಲಿಂಗ ದೀಕ್ಷೆಯನ್ನು ಮಾಡುವಂಥ ಅಧಿಕಾರವನ್ನು ಬಸವಣ್ಣನವರು ಕೊಟ್ಟರು. ಅದಕ್ಕೆ ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮ ಆಕೆ ದೀಕ್ಷೆಯನ್ನು ಮಾಡ್ತಿದ್ದಳು. ನೋಡ್ರಿ, ಹಡಪದ ಅಪ್ಪಣ್ಣನ ಹೆಂಡತಿ ಅಂದರೆ ನಾವು ತಿಳಿದಂತೆ ಕೆಳಗಿನ ಒಂದು ಕುಲದವಳು. ಅಂಥವಳು ಕೂಡ ಅಷ್ಟು ಮೇಲಕ್ಕೇರ್ಬಿಟ್ಟು ದೀಕ್ಷೆಯನ್ನು ಮಾಡ್ತಾಳೆ. ಅಂಥ ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮನವರು ಎಂಥ ಒಂದು ಮಹಾಜ್ಞಾನಿಯಾಗಿದ್ದರು ಅಂತಂದರೆ ಅವರು ಆ ಒಂದು ಲಿಂಗ ದೀಕ್ಷೆಯನ್ನು ಎಲ್ಲರಿಗೂ ಕೊಡುವಂಥವರಾಗಿದ್ದರು. ಗುರು ರೂಪದಲ್ಲಿ ಅವರು ಕಾಣಿಸಿಕೊಂಡ್ರು. ಲಿಂಗಮ್ಮನ ಒಂದು ವಚನಗಳಿಗೆ ಬೋಧನೆ ವಚನಗಳು ಅಂತ ಕರೀತಾರೆ ಇವತ್ತು. ಅಂಥ ಆತ್ಮ ಸಾಕ್ಷಾತ್ಕಾರದ ವಚನಗಳನ್ನು ಲಿಂಗಮ್ಮನವರು ನಮಗೆ ಕೊಡ್ತಾರೆ. ಹಾಗೆಯೇ ನೀಲಾಂಬಿಕೆ ತಾಯಿಯವರು, ಅಕ್ಕನಾಗಮ್ಮನವರು, ಇವತ್ತು ಅಕ್ಕ ಮಹಾದೇವಿಯವರು, ಇಂಥ ಅನೇಕ ದಿಗ್ಗಜ ಶರಣೆಯರು ದೀಕ್ಷೆಯನ್ನು ಮಾಡ್ತಾಯಿದ್ರು ಅನುಭವ ಮಂಟಪದಲ್ಲಿ. ಆ ಉನ್ನತ ಸ್ಥಾನವನ್ನು ಅನುಭವ ಮಂಟಪ ಮಾತ್ರ ಒದಗಿಸಿಕೊಟ್ಟಿತು. ಆದರೂ ಕೂಡ ಇನ್ನೂ ಅವರಿಗೆ ಟೈಮ ಅಲ್ಲಿ ಪೂರೈಸಲಿಲ್ಲ, ಸಾಲಲಿಲ್ಲ ಅಂತ ನಾವು ಹೇಳ್ಬೋದು. ಯಾಕಂತ ಕೇಳಿದರೆ ಇನ್ನೂ ಒಂದು ಪೀಠವನ್ನು ಮಾಡಿ ಅಕ್ಕ ಮಹಾದೇವಿಯನ್ನು ಕೂಡ ಪೀಠಕ್ಕೆ ಏರಿಸೋದಾಗಲಿ ಅಥವಾ ಇನ್ನೂ ಅನೇಕ ರೀತಿಯಿಂದ ಆ ಹೆಣ್ಣನ್ನು ಒಂದು ಮಟ್ಟದಲ್ಲಿ ನಿಲ್ಲಿಸುವಂಥ ಒಂದು ಕಾರ್ಯ ನಡಿಬೇಕಾಗಿತ್ತು. ಅದಕ್ಕೆ ಕಲ್ಯಾಣದ ಒಂದು ಕ್ರಾಂತಿ ಆಗಿಬಿಡ್ತು. ಅದಕ್ಕೆ ಅಂಥ ಒಂದು ಬಸವಣ್ಣನವರ ಆ ಒಂದು ಕನಸು, ಆ ಒಂದು ಗೇಣಿಕೆ, ಬಸವಣ್ಣನವರ ಆ ಒಂದು ಆಶಯ ಪೂರ್ಣವಾಗಿ ನೆರವೇರಿಸಿದರು ನಮ್ಮ ಲಿಂಗಾನಂದ ಅಪ್ಪಾಜಿಯವರು. ಅಂಥ ಒಂದು ಸ್ತ್ರೀ ಜಗದ್ಗುರು
ಮಾತೆ ಮಹಾದೇವಿಯವರನ್ನು ಕೂಡಿಸಿ ಸ್ತ್ರೀ ಜಗದ್ಗುರುವನ್ನಾಗಿ ಮಾಡಿದರು. ಅದನ್ನು ಇವತ್ತು ನಾವು ಸ್ಮರಿಸಿಕೊಳ್ಳಲೇಬೇಕು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಶರಣೆಯರು ಕೂಡ ಒಂದು ವೇದಿಕೆಯ ಮೇಲೆ ಹೋಗಿ ಮಾತನಾಡುವಂಥ ಒಂದು ಅಧಿಕಾರ ಯಾಕೆ ಬಂತು ಇವತ್ತಂತ ಕೇಳಿದ್ರೆ, ಮೊದಲಿಗೆ ಅಕ್ಕ ಮಹಾದೇವಿಯವರು ಅನುಭವ ಮಂಟಪವನ್ನು ರಚಿಸಿ ಬಸವಣ್ಣನವರು ಮಾಡಿರುವಂತಹ ಒಂದು ಕಾರ್ಯದಿಂದ ತದನಂತರದಲ್ಲಿ ಎಷ್ಟೋ ದಿವಸ ಗ್ಯಾಪ್ ಆಯಿತು, ಜನ್ರೇಷನ್ ಗ್ಯಾಪ್ ಆಗಿಬಿಟ್ಟು ಮತ್ತೆ ಅದನ್ನು ಯಾವ ಲಿಂಗಾನಂದ ಪರಮ ಪೂಜ್ಯ ಸದ್ಗುರು ಲಿಂಗಾನಂದ ಅಪ್ಪಾಜಿಯವರು ಯಾವ ಮಹಾಜಗದ್ಗುರು ಮಾತೆ ಮಹಾದೇವಿಯವರನ್ನು ಜಗದ್ಗುರುವಾಗಿ ಮಾಡಿ ಎಲ್ಲೆಡೆಗೂ ಕೂಡ ಶರಣೆಯರ ಒಂದು ಸಂಕುಳ ಬೆಳೆಯುವಂತೆ ಮಾಡಿದರು. ಎಲ್ಲೆಡೆಗೂ ಕೂಡ ಇವತ್ತು ಅವರು ಕೂಡ ಸಮರ್ಥವಾಗಿ ಪ್ರವಚನವನ್ನು ನೀಡುವಂಥ ಶಕ್ತಿ ಅವರಿಗೂ ಕೂಡ ಬರುವಂತೆ ಪ್ರೇರೇಪಣೆ ನೀಡಿದರು. ಅದಕ್ಕೆ ಇವತ್ತು ಅಂಥ ಶರಣೆಯರನ್ನು ನಾವು ಇವತ್ತು ಎಲ್ಲೆಡೆಗೆ ನೋಡಬಹುದು. ಹಾಗೆ ಹೆಣ್ಣು ಒಂದು ಧರ್ಮವನ್ನು ಸೃಷ್ಟಿ ಮಾಡಿದರೆ ಹೇಗಿರಬಲ್ಲದು ಅಂತ, ಅದು ಶರಣಾಗತಿ ಭಾವದಿಂದ ಕೂಡಿರುವಂಥದ್ದು, ಅದು ವಿಧೇಯತೆಯಿಂದ ಕೂಡಿರುವಂಥದ್ದು, ಅದು ಬಹಳ ಮೃದುತ್ವದಿಂದ ಕೂಡಿರುವಂಥದ್ದು, ನಿಜವಾದ ಆಧ್ಯಾತ್ಮಕ್ಕೆ ಬೇಕಾಗಿರುವಂಥ ಆ ಸದ್ಗುಣದಿಂದ ಕೂಡಿರುವಂಥದ್ದು ಆಗಿರಲಿಕ್ಕೆ ಸಾಧ್ಯ. ಆದರೆ ಕೆಲವು ಹೆಣ್ಣು ಮಕ್ಕಳು ಹಾಗೆ ವಿನಯ ಪ್ರೀತಿಪೂರ್ಣವಾಗಿರುವಂಥ ಸ್ವಭಾವ ಇರೋದಿಲ್ಲಲ್ರಿ ಅಂತ ನೀವು ಅನ್ಬೋದು. ಆ ಹೆಣ್ಣುಮಗಳು ಇವತ್ತೇನಾಗಿದೆ ಅಂತಂದರೆ, ಅಂಥ ಸಂದರ್ಭಕ್ಕನುಸಾರವಾಗಿ ಅವಳಿಗೆ ನೀಡುವಂಥ ಒಂದು ಬಿಗಿ ಬಂಧನದಲ್ಲಿ, ಅವಳಿಗೆ ಕೊಡುವಂಥ ಒಂದು ಹಿಂಸೆಯಲ್ಲಿ ಆಕೆ ಇವತ್ತು ವ್ಯಗ್ರಳಾಗಿದ್ದಾಳೆ, ರೊಚ್ಚಿಗೆದ್ದಿದ್ದಾಳೆ. ಅವಳ ಸ್ವಭಾವ ಬದಲಾಗಿ ಇವತ್ತು ಆ ರೀತಿಯಲ್ಲಿ ಆಕೆ ವರ್ತಿಸಲಿಕ್ಕೆ ಕಾರಣ ಇರಬಹುದು ಅಂತ ನಾನು ಹೇಳ್ತೇನೆ. ಅಂಥ ಒಂದು ಹೆಣ್ಣು ಯಾವ 12ನೇ ಶತಮಾನದಲ್ಲಿ ಪರಿಪೂರ್ಣವಾಗಿ ಮಿಂಚುತ್ತಾಳೆ. ಇವತ್ತು ನಾವು ವಿಜ್ಞಾನದಲ್ಲಿಯೂ ಕೂಡ ಅಂಥ ಹೆಣ್ಣನ್ನು ಮುಂದುವರೆದಿರುವಂಥದ್ದು ನಾವು ನೋಡಬಹುದು. ಯಾವುದೇ ಕ್ಷೇತ್ರದಲ್ಲಿ ತಗೊಂಡ್ರೂ ಕೂಡ ಹೆಣ್ಣು ಯಾವ ಪುರುಷನ ಸಮಾನಾಂತರದಲ್ಲಿ ಆ ಒಂದು ಕಾರ್ಯವನ್ನು ಅವರಂತೆಯೇ ನಿರ್ವಹಿಸಲಿಕ್ಕೆ ಶಕ್ತಳು ಅಂತ ಅನ್ನೋದನ್ನು ನಾವು ಇವತ್ತು ಕಾಣಬಹುದು. ಅದಕ್ಕಂಥ ಒಂದು ಹೆಣ್ಣಿನ ಕಾರ್ಯವನ್ನು ನಾವೆಲ್ಲ ಇವತ್ತು ಕೂಡ ಗುರುತಿಸಬೇಕು. ಅವಳನ್ನು ಕೂಡ ನಾವು ನಮ್ಮ ಜೊತೆಗೆ ಒಂದು ಆಸ್ಪದವನ್ನು ಕೊಟ್ಟು ಸ್ತ್ರೀ ಪುರುಷ ಅನ್ನುವಂಥ ಭೇದ ಕಳೆದುಬಿಟ್ಟು ಅಧ್ಯಾತ್ಮದಲ್ಲಿ ಆ ಭೇದ ಬೇಡ. ಯಾಕಂತ ಕೇಳಿದರೆ ಈ ಲಿಂಗ ಭೇದ ಏನೋ ಒಂದು ಲೌಕಿಕದಲ್ಲಿ ಅಲ್ಪ ಸ್ವಲ್ಪ ಬರಬಹುದೇನೋ, ಆದರೂ ಕೂಡ ಈ ಒಂದು ಆಧ್ಯಾತ್ಮಿಕದಲ್ಲಿ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವಕ್ಕೆ ಆಸ್ಪದವೇ ಇಲ್ಲ. ಈ ಲೌಕಿಕದಲ್ಲಿ ಕೂಡ ಅವಳಿಗೆ ಗೌರವ ಸಲ್ಲಬೇಕು, ಅಲ್ಲಿಯೂ ಕೂಡ ಆಕೆಗೆ ಮನ್ನಣೆ ಸಲ್ಲಬೇಕು, ಅಲ್ಲಿಯೂ ಕೂಡ ಆಕೆ ಬುದ್ಧಿಯ ಮಟ್ಟವನ್ನು ಅರ್ಥೈಸಿಕೊಂಡು ಆಕೆ ಜೊತೆಗೆ ವ್ಯವಹಾರ ನಡೀಬೇಕು. ಈ ರೀತಿ ಇವತ್ತು ಹೆಣ್ಣಿನ ಒಂದು ದುರ್ದಶೆ ನಾವೆಲ್ಲ ನೋಡ್ತಾ ಇದ್ದೀವಿ. ಅಂಥದ್ದು ಇವತ್ತು ಆಗ್ತಾ ಇದೆ ಅಂತಂದರೆ, ಇಂಥ ನಮ್ಮ ಬಸವನಾಡಿನಲ್ಲಿ ಅಂಥ ಹೆಣ್ಣಿಗೆ ಇಂಥ ಒಂದು ದುರ್ದಶೆ, ಹಿಂಸೆ, ಬಲಾತ್ಕಾರ ಇಂಥವೆಲ್ಲ ಆಗ್ತಾ ಇರೋದನ್ನು ನೋಡಿದರೆ, ಯಾವ ಬಸವಣ್ಣನವರ ಈ ವಚನಾರ್ಥ, ಬಸವಣ್ಣನವರ ಈ ಕಾರ್ಯದ ಒಂದು ಮನವರಿಕೆ ಅವರಿಗೆ ಎಳ್ಳಷ್ಟೂ ಆಗಿಲ್ಲ ಅಂತ ಅನ್ಬೇಕಾಗ್ತದೆ. ಅದಕ್ಕಂತಲೇ ಇವತ್ತಿನ ಈ ಬಸವವಾಹಿನಿ ಆ ಒಂದು ನಿಟ್ಟಿನಲ್ಲಿ ಬಸವಣ್ಣನವರ ವಿಚಾರಗಳು ಎಂಥವು, ಯಾವುವು, ಯಾವ ನಿಟ್ಟಿನಲ್ಲಿ ಸುಧಾರಣೆಯನ್ನು ಮಾಡಿದರು, ಹೇಗೆ ಅವರು ತಮ್ಮ ಒಂದು ಜೀವನದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ, ಒಂದು ಸ್ವಾತಂತ್ರ್ಯ, ಎಲ್ಲರಿಗೂ ನೆಮ್ಮದಿ, ಶಾಂತಿ ಸಿಗುವಂತೆ ಹೇಗೆ ವ್ಯವಹರಿಸಿದರು ಅನ್ನೋದನ್ನು ನಾವೆಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆವಾಗಲೇ ನಾವು ಶರಣ ಅನ್ನಿಸಿಕೊಳ್ಳಕ್ಕೆ ಸಾಧ್ಯ ಇದೆ. ಶರಣ ಅನ್ನಿಸಿಕೊಳ್ಳಕ್ಕೆ ನಾವು ಯೋಗ್ಯರಾಗ್ತೀವಿ. ಅದಕ್ಕೆ ಸ್ತ್ರೀಯಲ್ಲಿ ಸ್ವಲ್ಪ ನೈತಿಕ ಬದಲಾವಣೆ ತರೋದು, ಪುರುಷರಲ್ಲಿಯೂ ಸ್ತ್ರೀ ಕೀಳ ಅಂತ ಅನ್ನುವಂಥದ್ದನ್ನು ಭಾವನೆ ಅಳಿಸಿಬಿಟ್ಟು ಸ್ತ್ರೀಯು ಕೂಡ ನಮ್ಮ ಸಮಾನ ಇದ್ದಾಳೆ ಅನ್ನುವಂಥ ಭಾವ ಅಲ್ಲಿ ಅವರಲ್ಲಿ ತರೋದು. ಇದನ್ನು ನಾವು ಈ ಒಂದು ಶರಣ ಸಾಹಿತ್ಯದ ಮುಖಾಂತರ, ಬಸವಾದಿ ಪ್ರಮಥರ ವಚನಗಳ ಮುಖಾಂತರ ಅದನ್ನು ನಾವು ಜನಮನದಲ್ಲಿ ಆ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ನಾವೆಲ್ಲ ವಿಚಾರ ಮಾಡೋಣ. ಪ್ರತಿಯೊಬ್ಬರೂ ಕೂಡ ಆ ಕಡೆಗೆ ಗಮನವಿಟ್ಟು ನಮ್ಮ ಕೈ ಕೂಡಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣ.